ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಿದ್ಯಾನಗರದ ವಿವೇಕಾನಂದ ರಸ್ತೆಯಲ್ಲಿ ನಟ ಯಶ್ ಅವರ ತಾಯಿ ಪುಷ್ಪ ಅವರ ಮನೆ ಇದೆ. ಆ ಮನೆಯ ಸಮೀಪ ಇರತಕ್ಕಂಥ ನಿವೇಶನವನ್ನು ಅವರು 2020 ಖರೀದಿ ಮಾಡಿದರು. ಈ ಒಂದು ನಿವೇಶನದ ಮಾಲೀಕತ್ವ ಜಟಾಪಟಿ ನಿರಂತರವಾಗಿ 1 ತಿಂಗಳಿಂದ ನಡೀತಾ ಇದೆ. ಈಗ ನಮಗೆ ಟಿವಿ ನೈನ್ಗೆ ಲಭ್ಯವಾಗಿರ್ತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಸಾಕಷ್ಟು ಗೊಂದಲಗಳು ಇಲ್ಲಿ ಇರ್ತಕ್ಕಂಥ ಕಂಡು ಬರ್ತದೆ. ಅವ್ರು ಏನು ಖರೀದಿ ಮಾಡುವಾಗ ದಾಖಲೆಗಳನ್ನು ನೋಡಿ ತಗೊಂಡಿದ್ದಾರೆ, ಅದರ ಪ್ರಕಾರ ಅವ್ರದೇ ಸೊತ್ತು ಅಂತ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ದೇವರಾಜ್ ಅವರು ಇದು ನಮಗೆ ಸೇರಿ ಸೊತ್ತು ಅಂತಕ್ಕಂಥ ವಾದವನ್ನು ಅವರು ಮಾಡ್ತಾ ಇದ್ದಾರೆ. ಈಗ ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪುಷ್ಪ ಅವರೇ ಇದ್ದಾರೆ. ಮೇಡಮ್, ಮೊದಲನೇದಾಗಿ ಈ ಒಂದು ನಿವೇಶನ ನೀವೇನು 2020 ಇಸ್ವಿ ಜನವರಿ 29 ಖರೀದಿ ಮಾಡಿದೆ. ಸೊ ನಿಮಗೆ ಯಾರಿಂದ ಬಂತು, ತಮಗೆ ಅದರ ಬಗ್ಗೆ ಮಾಹಿತಿ ಇದೆಯಾ? ನೀವು ಯಾರಿಂದ ಖರೀದಿ ಮಾಡಿದ್ರಿ, ಅವ್ರು ಯಾರಿಂದ ಖರೀದಿ ಮಾಡಿದ್ರು ಮೇಡಮ್? ಅವರು ಶ್ರೀಮತಿ ಅನ್ನೋರಿಂದ ಮಾಡಿದರು. ಅವರು ಒಂದು 25 ಇಯರ್ಸು ರನ್ನಿಂಗಲ್ಲಿದ್ದರು. ಇವರು ಗಿರೀಶ್ ಅವ್ರು ತೊಗೊಂಡಾಗ ಒಂದು 12 ಇಯರ್ಸು 13 ಇಯರ್ಸು ಗಿರೀಶ್ ಇದ್ದರು. ನಾನೊಂದು 6 ಇಯರ್ಸು ಬಂದು ತೊಗೊಂಡು. ಬಟ್ ಅದರಲ್ಲಿ ಏನಿತ್ತು ಅಂದರೆ, ಈ ಮನೆ ನಾವು ಈ ಸೊತ್ತು ಮಾಡಿದಾಗ ಈ ಮನೆ ಬಲಗಡಿಕೆ ಎಡಗಡಿಕೆ ನಮ್ಮ ನಟರಾಜ್ ಅವರು, ಮುಂದುಗಡೆ ರಸ್ತೆ ಹಿಂದುಗಡೆ ಖಾಲಿ ನಿವೇಶನ ಇಷ್ಟು ಇದೆ. ಅದೇ ಅವ್ರು ಮಾಡಿದಾಗ ಹೊಲ ಅಂತ ಬಂದು ಹಿಂದೆನೇ ಈ ಮನೆ ಇತ್ತು. ಅವ್ರೀಗ ಈ ತೋರಿಸ್ತಾ ಇದ್ದಾರಲ್ಲ ಈ ಸತ್ತು, ಆವಾಗ ಈ ಮನೆ ಇತ್ತು. ಯಾಕೆ ಮನೆ ತೋರಿಸಿಲ್ಲ ಅವರು? ಹೊಲ ಅಂತ ಯಾಕೆ ತೋರಿಸಿದ್ದಾರೆ? ಈ ಮನೇನ ತೋರಿಸ್ಬೇಕಲ್ಲ ಅವರು. ಆಯ್ತು, ಅವರೇ ಮುಂಚೆ ಮಾಡಿಕೊಂಡ್ರು, ನಾವು ಆಮೇಲೆ ಮಾಡಿಕೊಂಡ್ರು. ನಾವು ಮಾಡ್ಕೊಳ್ಳುವಾಗ ಈ ಮನೆ ಇತ್ತು. ಇವರು ಇದು ಹಿಂದೆನೇ ಮನೆ ಕಟ್ಟಿದ್ದಾರೆ. ಈ ಮನೆ ಅಂತ ತೋರಿಸಿಲ್ವಲ್ಲ ಅವರು. ಯಾಕೆ ತೋರಿಸಿಲ್ಲ? ಅದನ್ನು ನೀವು ಕೇಳಿ ಅವ್ರನ್ನ, ಆಯಿತಾ? ನನ್ನ ಕೇಳಬೇಡಿ, ಅವ್ರನ್ನ ಕೇಳಿ. ಆಮೇಲೆ ಮುಂದುಗಡೆ ರಸ್ತೆ, ಅವ್ರು ಎಲ್ಲಿ ರಸ್ತೆ ಇದೆ ತೋರ್ಸೋಕ್ಕೆ ಹೇಳಿ. ಆಮೇಲೆ ಸರ್ವೆ ನಂಬರ್ ಬೇರೆ, ಅವ್ರದ್ದು ಬೇರೆ ನಮ್ಮದು ಬೇರೆ. ಇದನ್ನು ಜಟಾಪಟಿಯಾಗಿ ನಿಂತ್ಕೊಂಡು ಎಷ್ಟೇ ಸ್ಟ್ರಾಲ್ ಮಾಡೋಕ್ಕೆ ಅಂತ ಇದು ಮಾಡ್ತಾಯಿರೋ ಕೆಲಸ. ಆಮೇಲೆ ಪಬ್ಲಿಸಿಟಿ ಗಿಮ್ಮಿಕ್ ಅವ್ರಿಗೆಲ್ಲ ಏನಕ್ಕೆ ಬರ್ತಾರೆ ಅಂದರೆ, ಎಷ್ಟು ಅಂದರೆ ಎಲ್ಲರೂ ಬಂದು ನೋಡ್ತಾರೆ, ಜನಕ್ಕೆ ರೀಚ್ ಆಗುತ್ತೆ. ಆಮೇಲೆ ನೆಗೆಟಿವ್ನು ನಮ್ಮ ಬಗ್ಗೆ ಮಾಡ್ಬೋದು, ಪಾಸಿಟಿವ್ ಅವ್ರಿಗಾಗುತ್ತೆ. ಅದನ್ನೆಲ್ಲ ತುಂಬ ಜನ ಪ್ಲಸ್ ಮಾಡ್ಕೋತಾರೆ. ಹಂಗಂತ ನಾವು ಅದನ್ನು ಸುಮ್ಮನೆ ಈಗ ನಾವು ಎಷ್ಟೋ ದಿವಸ 1 ತಿಂಗಳಿಂದ ಡಾಕ್ಯುಮೆಂಟ್ಸ್ ಬೇಡ ಬಿಡು ಕೋರ್ಟಲ್ಲಿದೆ ಅಂದರೆ, ಅಲ್ಲಿಂದ ಬಂದವ್ರು ಏನು ಕಾಂಪೌಂಡ್ ಎಲ್ಲ ಹೊಡೆದಿದ್ದಲ್ದೇ ಹಾಕಕ್ಕೆ ಶುರು ಮಾಡಿದರು. ಆಮೇಲೆ ಅವರು ಹುಡುಗರು ಕರ್ಕೊಬಂದು ಗಲಾಟೆ ಮಾಡಿದಾಗ ನಾವು ಕಾಂಪೌಂಡ್ ಹಾಕಕ್ಕೆ ಹೋಗಿ, ಆಮೇಲೆ ಸ್ಟೇಷನ್ನಲ್ಲಿ ಅದು ಹೋಗಬಾರ್ದು ನಾವು ಅಂದಿದ್ದಾರೆ. ಆದರೂ ನಾನೇನು ಮಾಡಿದ್ದೀನಿ, DC-ಗೆ ಕಮಿಷನರ್ಗೆಲ್ಲ ಒಂದು ಲೆಟ್ರ್ ಕೊಟ್ಟು ನನ್ನ ದಾಖಲೆ ಪರಿಶೀಲನೆ ಮಾಡಬೇಕು ನೀವು ಅಂತ ಒಂದು ಲೆಟ್ರ್ ಕೊಟ್ಟು ಕೋರ್ಟಲ್ಲಿ ಮಾಡೋದು ಮಾಡಲಿ. ಅವರು ಶ್ರೀಮತಿ ಅನ್ನೋರಿಂದ ಮಾಡಿದರು. ಅವರು ಒಂದು 25 ಇಯರ್ಸು ರನ್ನಿಂಗಲ್ಲಿದ್ದರು. ಇವರು ಗಿರೀಶ್ ಅವ್ರು ತೊಗೊಂಡಾಗ ಒಂದು 12 ಇಯರ್ಸು 13 ಇಯರ್ಸು ಗಿರೀಶ್ ಇದ್ದರು. ನಾನೊಂದು 6 ಇಯರ್ಸು ಬಂದು ತೊಗೊಂಡು. ಬಟ್ ಅದರಲ್ಲಿ ಏನಿತ್ತು ಅಂದರೆ, ಈ ಮನೆ ನಾವು ಈ ಸೊತ್ತು ಮಾಡಿದಾಗ ಈ ಮನೆ ಬಲಗಡಿಕೆ ಎಡಗಡಿಕೆ ನಮ್ಮ ನಟರಾಜ್ ಅವರು, ಮುಂದುಗಡೆ ರಸ್ತೆ ಹಿಂದುಗಡೆ ಖಾಲಿ ನಿವೇಶನ ಇಷ್ಟು ಇದೆ. ಅದೇ ಅವ್ರು ಮಾಡಿದಾಗ ಹೊಲ ಅಂತ ಬಂದು ಹಿಂದೆನೇ ಈ ಮನೆ ಇತ್ತು. ಅವ್ರೀಗ ಈ ತೋರಿಸ್ತಾ ಇದ್ದಾರಲ್ಲ ಈ ಸತ್ತು, ಆವಾಗ ಈ ಮನೆ ಇತ್ತು. ಯಾಕೆ ಮನೆ ತೋರಿಸಿಲ್ಲ ಅವರು? ಹೊಲ ಅಂತ ಯಾಕೆ ತೋರಿಸಿದ್ದಾರೆ? ಈ ಮನೇನ ತೋರಿಸ್ಬೇಕಲ್ಲ ಅವರು. ಆಯ್ತು, ಅವರೇ ಮುಂಚೆ ಮಾಡಿಕೊಂಡ್ರು, ನಾವು ಆಮೇಲೆ ಮಾಡಿಕೊಂಡ್ರು. ನಾವು ಮಾಡ್ಕೊಳ್ಳುವಾಗ ಈ ಮನೆ ಇತ್ತು. ಇವರು ಇದು ಹಿಂದೆನೇ ಮನೆ ಕಟ್ಟಿದ್ದಾರೆ. ಈ ಮನೆ ಅಂತ ತೋರಿಸಿಲ್ವಲ್ಲ ಅವರು. ಯಾಕೆ ತೋರಿಸಿಲ್ಲ? ಅದನ್ನು ನೀವು ಕೇಳಿ ಅವ್ರನ್ನ, ಆಯಿತಾ? ನನ್ನ ಕೇಳಬೇಡಿ, ಅವ್ರನ್ನ ಕೇಳಿ. ಆಮೇಲೆ ಮುಂದುಗಡೆ ರಸ್ತೆ, ಅವ್ರು ಎಲ್ಲಿ ರಸ್ತೆ ಇದೆ ತೋರ್ಸೋಕ್ಕೆ ಹೇಳಿ. ಆಮೇಲೆ ಸರ್ವೆ ನಂಬರ್ ಬೇರೆ, ಅವ್ರದ್ದು ಬೇರೆ ನಮ್ಮದು ಬೇರೆ. ಇದನ್ನು ಜಟಾಪಟಿಯಾಗಿ ನಿಂತ್ಕೊಂಡು ಎಷ್ಟೇ ಸ್ಟ್ರಾಲ್ ಮಾಡೋಕ್ಕೆ ಅಂತ ಇದು ಮಾಡ್ತಾಯಿರೋ ಕೆಲಸ. ಆಮೇಲೆ ಪಬ್ಲಿಸಿಟಿ ಗಿಮ್ಮಿಕ್ ಅವ್ರಿಗೆಲ್ಲ ಏನಕ್ಕೆ ಬರ್ತಾರೆ ಅಂದರೆ, ಎಷ್ಟು ಅಂದರೆ ಎಲ್ಲರೂ ಬಂದು ನೋಡ್ತಾರೆ, ಜನಕ್ಕೆ ರೀಚ್ ಆಗುತ್ತೆ. ಆಮೇಲೆ ನೆಗೆಟಿವ್ನು ನಮ್ಮ ಬಗ್ಗೆ ಮಾಡ್ಬೋದು, ಪಾಸಿಟಿವ್ ಅವ್ರಿಗಾಗುತ್ತೆ. ಅದನ್ನೆಲ್ಲ ತುಂಬ ಜನ ಪ್ಲಸ್ ಮಾಡ್ಕೋತಾರೆ. ಹಂಗಂತ ನಾವು ಅದನ್ನು ಸುಮ್ಮನೆ ಈಗ ನಾವು ಎಷ್ಟೋ ದಿವಸ 1 ತಿಂಗಳಿಂದ ಡಾಕ್ಯುಮೆಂಟ್ಸ್ ಬೇಡ ಬಿಡು ಕೋರ್ಟಲ್ಲಿದೆ ಅಂದರೆ, ಅಲ್ಲಿಂದ ಬಂದವ್ರು ಏನು ಕಾಂಪೌಂಡ್ ಎಲ್ಲ ಹೊಡೆದಿದ್ದಲ್ದೇ ಹಾಕಕ್ಕೆ ಶುರು ಮಾಡಿದರು. ಆಮೇಲೆ ಅವರು ಹುಡುಗರು ಕರ್ಕೊಬಂದು ಗಲಾಟೆ ಮಾಡಿದಾಗ ನಾವು ಕಾಂಪೌಂಡ್ ಹಾಕಕ್ಕೆ ಹೋಗಿ, ಆಮೇಲೆ ಸ್ಟೇಷನ್ನಲ್ಲಿ ಅದು ಹೋಗಬಾರ್ದು ನಾವು ಅಂದಿದ್ದಾರೆ. ಆದರೂ ನಾನೇನು ಮಾಡಿದ್ದೀನಿ, DC-ಗೆ ಕಮಿಷನರ್ಗೆಲ್ಲ ಒಂದು ಲೆಟ್ರ್ ಕೊಟ್ಟು ನನ್ನ ದಾಖಲೆ ಪರಿಶೀಲನೆ ಮಾಡಬೇಕು ನೀವು ಅಂತ ಒಂದು ಲೆಟ್ರ್ ಕೊಟ್ಟು ಕೋರ್ಟಲ್ಲಿ ಮಾಡೋದು ಮಾಡಲಿ.